ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಗೋ ತಿನ್ನು. ಯಾಕೆ ಪುಟ್ಟ, ಕೂತ್ಕೊಂಡು ಊಟ ಮಾಡು. ಪಾಪ ಅವಳು ಒಂದ್ ಕಡೆ ಕೂತ್ಕೊಂಡು ತಿಂತಾಳೆ, ನಿನ್ ತಟ್ಟೆಲ್ ತಗೊಂಡ್ ತಿಂತಾಳಾ? ಆ ಪಾಪು ಮೇಲೆ ಯಾಕೆ ಅಷ್ಟೊಂದು ದ್ವೇಷ ನಿನ್ಗೆ? ನನಗಿಷ್ಟ ಇಲ್ಲ ಅಂದ್ರೂ ನನ್ಗೆ ಹರ್ಟ್ ಮಾಡಕ್ಕೋಸ್ಕರ ಅವಳ ಇಲ್ಲಿ ಕೂರ್ಸ್ಕೊಂಡು ಊಟ ಬಡಿಸ್ತಾ ಇದ್ದೀರಲ್ಲ. ಏಯ್, ಎದಳೆ ಮೇಲೆ ಹೋಗು ಎಗಡೆ. ತಪ್ಪು ಪುಟ, ಪಾಪ ಮಗು ಹತ್ರ ಅಷ್ಟು ಹೊರಟಾಗಿ ಮಾತಾಡ್ತಾರ. ತುಂಬಾ ಒಳ್ಳೆ ಮಗು ಅಮ್ಮ ಅದು. ಯಾಕೆ ಗಲಾಟೆ ಮಾಡ್ತೀಯಾ? ಹೌದು, ಅವಳು ಗಲಾಟೆ ಮಾಡಲ್ಲ, ನಾನೇ ಗಲಾಟೆ ಮಾಡದಲ್ಲ. ನನ್ ಬಜಾರಿ ಅಲ್ವಾ ನಿಮ್ಮಿಬ್ರಿಗೂನು? ನಮ್ಮಮ್ಮನೂ ಅವಳಿಗೆ ಸಪೋರ್ಟ್ ಮಾಡ್ತಾರೆ, ಈಗ ನೀವಿಬ್ರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾನು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲ ಬರೀ ನಾಟಕ. ನಿಮ್ಮಿಬ್ರಿಗೂನು ಅವಳದ್ರೇನೆ ಇಷ್ಟ ಅಲ್ವಾ? ತಟ್ಟೆ ತುಂಬಾ ಊಟ ಹಾಕಿ ನೀವಿಬ್ರು ಅವಳ ಕೂರ್ಸ್ಕೊಂಡು ಊಟ ಮಾಡಿಸಿ, ನಾನೆಲ್ಲಾದ್ರೂ ಮೂಲೆಗೆ ಹೋಗಿ ತಿಂತೀನಿ. ಅಜ್ಜಿ, ನಾನೇ ಆಮೇಲೆ ತಿಂತೀನಿ. ಬೇಡಮ್ಮ, ಹಾಗೆ ಊಟ ಮಾಡೋ ಕೂತ್ಮೇಲೆ ಎದ್ದೇಳ್ಬಾರ್ದು. ನೀನ್ ಕೂತ್ಕೊಂಡು ಊಟ ಮಾಡು, ಅವಳಿಗೆ ನಾ ಹೇಳ್ತೀನಿ. ಅವಳು ಊಟದಿಂದ ಎದ್ದೋದ್ರೆ ನಿಮ್ಮಿಬ್ರಿಗೂ ಬೇಜಾರಾಗತ್ತಲ್ವಾ? ನಾನ್ ಊಟದಿಂದ ಎದ್ದೋದ್ರೆ ಇಬ್ರಿಗೂ ಬೇಜಾರಾಗಲ್ಲ. ಅಯ್ಯೋ, ನಾನೇ ಎದ್ದೋಗಿ ಎಲ್ಲಾದ್ರೂ ಕುತ್ಕೊಂಡು ತಿಂತೀನಿ ಬಿಡಿ. ಪುಟ್ಟ, ನೀನ್ ಕೂತ್ಕೋ. ಬೇಡ ಆಂಟಿ, ಹಾಗೆಲ್ಲ ಹೇಳ್ಬಾರ್ದು. ನೀನ್ ಊಟ ಮಾಡ್ತಾ ಇರೋ, ಅವಳು ಹಂಗೆ. ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡ್ಬರ್ತೀನಿ, ಸರಿನಾ? ಊಟ ಮಾಡು. ಪುಟ, ಒಡೆ ಹಾಕ್ತೀನಿ, ನೀನು ಊಟ ಮಾಡು. ಮಾಡು. ಅವಳು ಬಂದಾಗಿಂದನೂ ನಂಗೆ ಬರೀ ಟೆನ್ಷನ್. ಅವಳು ನನ್ನ ಆಟದ ವಸ್ತುನ ಮುಟ್ಬಾರ್ದು, ನನ್ಗೆ ಡಿಸ್ಟರ್ಬ್ ಮಾಡಿ ಸೈಲೆಂಟ್ ಆಗಿರ್ತಾಳೆ. ಅದಕ್ಕೆ ಅವಳು ಒಳ್ಳೆಯವಳು. ನಾನು ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳಿದ್ರೆ ನನ್ ಕೆಟ್ಟೋಳು. ಎಲ್ಲದಕ್ಕೂ ನಾನೇ ಕಾರಣ ಅಂತಾರೆ. ಯಾಕೆ ಪುಟ್ಟ ಹೀಗೆ ಹಠ ಮಾಡ್ತಿದ್ಯಾ? ಆಯ್ತು, ಇನ್ ಮುಂದೆ ನೀನ್ ಊಟ ಮಾಡುವಾಗ ಅವಳನ್ನ ಊಟಕ್ಕೆ ಕರಿಯಲ್ಲ, ಸರಿನಾ? ಬಾ, ಅಲ್ಲೇ ಬಂದು ಊಟ ಮಾಡು. ನಮ್ಗೆಲ್ಲ ನೀನಂದ್ರೆ ಎಷ್ಟಿಷ್ಟ ಗೊತ್ತಾ? ಏನು ಬೇಡ, ಬರೀ ನಾಟಕ ಇದು. ಅದ್ ನಿಜ ಆದ್ರೆ ನಾನ್ ಬೇಡ ಅಂತ ಹೇಳಿದ್ಮೇಲೂ ಅವಳನ್ನ ಯಾಕೆ ಊಟ ಕರಿತಿದ್ದೀರಾ? ನನ್ನ ಹತ್ರ ಮಾತಾಡ್ಬೇಡಿ, ಹೋಗಿ ನೀವು. ಕಂದ, ಆಗಲ್ಲ. ಇನ್ಮೇಲೆ ನಾನು ಅವಳನ್ನ ಕರಿಯಲ್ಲ, ಸರಿನಾ? ನೀನು ಊಟ ಮಾಡುವಾಗ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವಳನ್ನ ಊಟಕ್ಕೆ ಕರಿಯಲ್ಲ, ಸರಿ? ಅಲ್ಲಿ ಬರೋದು ಬೇಡ, ಇಲ್ಲೇ ಊಟ ಮಾಡು, ಸರಿನಾ? ಬಾ, ನಾನೇ ತಿನ್ನಿಸ್ತೀನಿ. ತಗೋ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
ಫೋನ್ ಕೊಡಿ ಇಲ್ಲಿ. ಎಷ್ಟು ಚೆನ್ನಾಗಿತ್ತು ನನ್ನ ಆಫೀಸ್. ನನ್ನ ಚೇಂಬರ್ನೆಲ್ಲ ಎಷ್ಟು ಕೆಟ್ಟದಾಗಿ ಮೇಂಟೈನ್ ಮಾಡಿದಾರಲ್ಲ, ಎಷ್ಟು ಗಬ್ಬೆಬ್ಸ್ಬಿಟ್ಟಿದ್ದಾರೆ ಇದನ್ನೆಲ್ಲ. ಛೇ, ಏನು ಬಾಸ್ ಮನೆಗೆ ಹೋಗಿದ್ರಂತೆ? ಹೌದು, ಹೋಗಿದ್ದೆ. ಒಂದು ಮಾತು ಹೇಳಲಿಲ್ಲ. ಏನು ನಿನಗೆ ಹೇಳ್ಬೇಕಿತ್ತ? ಹಾಗೇನಿಲ್ಲ, ಏನೇ ಇದ್ರು ನಮ್ಗೆ ಹೇಳ್ತಾ ಇದ್ರಿ. ನಾವು ಬಾಸ್ಗೆ ಹೇಳಿ ನಿಮಗೆ ವಿಷಯ ತಿಳಿಸ್ತಾ ಇದ್ವಿ. ಈಗ ಡೈರೆಕ್ಟ್ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಕೇಳಿದೆ. ಮಾತುಗಳು ಡೈರೆಕ್ಟ್ ಆಗಿದ್ದಷ್ಟು ಒಳ್ಳೇದು. ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಹೋಗೋಷ್ಟರಲ್ಲಿ ಸಾಕಷ್ಟು ಬದಲಾವಣೆ ಆಗೋಗಿರ್ಬೋದು. ಇವಳು ಮೊದಲಿನ ಥರ ಇಲ್ವಲ್ಲ? ಸರಿ, ಆಯ್ತು.